ತರುಣ ಮಾಮ್ ಮಗ್ನೆ ಮಗನೇ ಬಾರ ಬಾರ ಬಾರ. ಹೇಗಿದೆಯಪ್ಪ? ಚೆನ್ನಾಗಿದ್ದೀನಿ ಕಣ. ತರುಣ್ ನೀನ್ ಬರ್ತಿ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಂಗೆ ನಂಬೋಕೆ ಆಗ್ತಿಲ್ಲ. ಹೌದು ಶಾನ್ವಿ, ಆದರೆ ಷರತ್ತು ಇಷ್ಟೊತ್ತಿಗೆ ಇಲ್ಲಿ ಬರಕ್ಕೆ ಹೇಳಿದಾನೆ ಅರ್ಜೆಂಟಾಗಿ. ಏನಾದರೂ ಪ್ರಾಬ್ಲಮ್ ಆಯ್ತಾ? ತರುಣ್ ಪ್ರೊಫೆಷ್ನಲ್ ಲೂಸರ್ ಥರ ಯೋಚನೆ ಮಾಡಬೇಡ. ನಾನು ಅದಕ್ಕೆ ಹೇಳಿದ್ದೆ ಅಣ್ಣನಿಗೆ ಹೇಗಾದರೂ ಮಾಡಿ ಒಪ್ಸಿ ಅಂತ. ಮೋಸ್ಟ್ಲಿ ಅದಕ್ಕೆ ಅಣ್ಣನ ಒಪ್ಸಿರ್ಬೇಕು. ಅದಕ್ಕೆ ನಿನ್ನನ್ನು ಕರೆಸಿದ್ದಾರೆ. ಅಣ್ಣ ಅದಕ್ಕೆ ಮಾತನ್ನ ತೆಗೆದು ಹಾಕೋದೇ ಇಲ್ಲ. ರಿಯಲಿ ಶಾನ್ವಿ, ಥ್ಯಾಂಕ್ ಗಾಡ್. ಇವಾಗಾದರೂ ನಿಮ್ಮ ಅಣ್ಣನಿಗೆ ನನ್ನ ಯೋಗ್ಯತೆ ಏನು ಅಂತ ಗೊತ್ತಾಗಿರುತ್ತೆ. ಓ ಐ ಆಮ್ ಸೋ ಹ್ಯಾಪಿ ತರುಣ್. ಶರತ್ತು, ನನ್ ಮಗನ ಮನೆಗ್ ಕರ್ಸಿ ಈ ರೀತಿನ ಮರ್ಯಾದೆ ಕೊಡೋದು? ಹೋಗದ್ ಪತ್ರ ತಂದು ಅವ್ನ ಮುಖಕ್ಕೆ ಎಸಿತಾ ಇದೆಯಲ್ಲ, ಎಷ್ಟು ಧೈರ್ಯ ನಿನಗೆ? ಏನ್ ಅನ್ಕೊಂಡಿದ್ಯಾ ನನ್ ಮಗನ? ಶರತ, ಇದ್ಯಾಕೋ ಅತಿ ಆಯ್ತು. ಇವನೊಬ್ಬ ರೆಸ್ಪೆಕ್ಟಬಲ್ ಬಿಸ್ನೆಸ್ ಮ್ಯಾನ್, ನೆನಪಿರ್ಲಿ. ಓಹೋ, ರೆಸ್ಪೆಕ್ಟೆಡ್ ಬಿಸ್ನೆಸ್ ಮ್ಯಾನ್. ಇವನಿಗೆ ಏನು ಮರ್ಯಾದೆ ಕೊಡಬೇಕು? ಇವನಿಗೆ ಮರ್ಯಾದೆ ಕೊಡೋಕ್ಕೆ ಏನು ಯೋಗ್ಯತೆ ಇದೆ? ನಮ್ಮನೆ ಅನ್ನನ್ನೇ ತಿನ್ಕೊಂಡು ನಮ್ಮ ಬೆನ್ನಿಗೆ ಚೂರಿ ಹಾಕೋ ಫ್ರಾಡ್ ಇವನು. ಇಂಥ ಫೋರ್ಟ್ವೇಟಿಗೆ ಮರ್ಯಾದೆ ಬೇರೆ. ನಮ್ಮ ಕಂಪನಿ ಅಕೌಂಟಿಂದ ಕೋಟ್ಯಾಂತರ ರೂಪಾಯಿ ಹಣನ ಇವನ ಹೆಸರಿಗೆ ಇಲ್ಲಿಗಲ್ ಆಗಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ. ಈ ಪೇಪರ್ ಅಲ್ಲಿ ಇವನು ಮಾಡಿರೋ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಡಿಜಿಟಲ್ ಸಿಗ್ನೇಚರ್ ಪ್ರೂಫ್ ಇದೆ. ನಮ್ಮ ಜೊತೆನೆ ಇದ್ಕೊಂಡು ನಮ್ಗೆ ದ್ರೋಹ ಮಾಡಿರೋ ಈ ದ್ರೋಹಿಗೆ ಮರ್ಯಾದೆ ಬೇರೆ ಕೇಳು. ಇಲ್ಲ ಅಣ್ಣ, ಇದು ಸುಳ್ಳು. ನಾನಿದನ್ನ ನಂಬಲ್ಲ. ತರುಣ್ ಇಂಥ ಚೀಪ್ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಿಂಗೆ ರಾಂಗ್ ಇನ್ಫಾರ್ಮೇಶನ್ ಸಿಕ್ಕಿದೆ. ಹೌದು ಶರತ್ತು, ನನ್ ಮಗ ಈ ಕಂಪನಿಗೋಸ್ಕರ ಹಗಲು ರಾತ್ರಿ ದುಡ್ದಿದ್ದಾನೆ. ಅವ್ನ್ ಪ್ರಾಮಾಣಿಕತೆ ಏನು ಅಂತ ನಮಗ್ ಗೊತ್ತು. ನಿನ್ನ ಅಕೌಂಟ್ ಅಲ್ಲಿ ಏನೋ ಎಡವಟ್ ಆಗಿದೆ ಅಂತ ಅದನ್ನ ತಂದು ನನ್ನ ಮಗನ್ ತಲೆ ಕಟ್ತೀಯಾ? ಪ್ಲೀಸ್ ಸ್ಟಾಪ್ ಮಾಡಿ. ನಿಮ್ ಮಗನ್ ಯೋಗ್ಯತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವನ್ ಮೇಲಿನ ಬ್ಲೈಂಡ್ ಲವ್ ಇಂದ ಶಾನ್ವಿ ಕಣ್ ಕೂಡಾಗಿರ್ಬೋದು, ನಂದಲ್ಲ. ಇವನ್ ಮಾಡಿರೋ ಪ್ರತಿ ಒಂದು ಟ್ರಾನ್ಸಾಕ್ಷನ್ಗೂ ಪ್ರೂಫ್ ನನ್ನ ಹತ್ರ ಇದೆ. ಶರತ, ಸಾಕ್ಷಿ ಅಂತ ಯಾವುದೋ ಸುಳ್ಳು ಪೇಪರ್ ತೋರಿಸಿ ಹೆದರಿಸ್ಬೇಡ. ಬಿಸ್ನೆಸ್ ಅಂದಮೇಲೆ ಇದೆಲ್ಲ ಕಾಮನ್ನು. ಏನು ಹಿಡಿತ ಆಗೋದು ಸಹಜ ಅಲ್ವಾ? ಯಾವುದೋ ಒಂದು ಸಣ್ಣ ಮಿಸ್ಟೇಕ್ ಆಗಿರೋದನ್ನ ಇಟ್ಕೊಂಡು ಅವನ ಮೇಲೆ ದೊಡ್ಡ ಕಳ್ಳ ಅಂತ ಆರೋಪ ಹೊರಿಸ್ತಿದ್ಯಾ? ಇದು ಸರಿನಾ? ನಿನಗೆ ನಿನ್ನ ತಂಗಿನ ಇವನಿಗೆ ಮದುವೆ ಮಾಡ್ಕೊಡೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ನೇರವಾಗಿ ಹೇಳ್ಬಿಡು. ಅದನ್ನು ಬಿಟ್ಟು ಈ ರೀತಿ ಎಲ್ಲ ಆರೋಪ ಹೊರಿಸ್ಬೇಡ. ಹೌದು ಶರತ್, ಆ ಅಕೌಂಟ್ ಫಂಡ್ಸು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೋಸ್ಕರ ಟ್ರಾನ್ಸ್ಫರ್ ಆಗಿರ್ಬೋದು. ಹಾಗಂತ ನಾನು ಕಳ್ಳತನ ಮಾಡಿದ್ದೀನಿ ಅಂತ ಹೇಗಂತ್ಯ? ನಾನು ಈ ಕಂಪ್ನಿ ದ್ರೋಹ ಮಾಡಿಲ್ಲ. ಮುಚ್ಚ ಬಾಯಿ. ನೋಡು, ತಪ್ಪು ನಿಂದಲ್ಲ. ಸಾಕ್ಷಿ ಕಣ್ಮುಂದೆ ಇದ್ರು ನಿನ್ ಬೆನ್ನಿಗೆ ನಿಂತಿದಾರಲ್ಲ ನಿಮ್ಮ ಅಪ್ಪ ಅಮ್ಮ, ಚೂರು ತಪ್ಪು. ನೋಡು ಶಾನ್ವಿ, ನಾನು ಹೇಳ್ತಾ ಇರೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ಈ ಜನ್ಮದಲ್ಲಿ ನಿನ್ನ ಇವನ ಮದುವೆ ಸಾಧ್ಯನೇ ಇಲ್ಲ. ಇದು ನನ್ನ ಫೈನಲ್ ಡಿಸಿಷನ್. ಶಾನ್ವಿ, ಶರತ್ ತಗೊಂಡಿರೋ ನಿರ್ಧಾರ ಸರಿಯಾಗಿಯೇ ಇದೆ. ನಂಬಿಕೆ ದ್ರೋಹ ಮಾಡಿದವನಿಗೆ ನಮ್ಮ ಮನೆ ಮಗಳನ್ನ ಕೊಡೋ ಪ್ರಶ್ನೆನೇ ಇಲ್ಲ.
ಪ್ಲೀಸ್ ಅಣ್ಣ, ಹಾಗನ್ಬೇಡ ಅಣ್ಣ. ನಾನು ತರುಣ್ ಇಲ್ದೆ ಬದುಕಿರೋದಿಲ್ಲ ಅಣ್ಣ. ಅಪ್ಪ ಪ್ಲೀಸ್ ಅಪ್ಪ, ಏನಾದರೂ ಅಣ್ಣಂಗೆ ಹೇಳಪ್ಪ. ನನ್ನ ಜೀವನ ಹಾಳಾಗೋಗ್ಬಿಡುತ್ತೆ ಅಪ್ಪ. ತರುಣ್ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿರ್ಬೋದು ಅಪ್ಪ. ನನಗೋಸ್ಕರ ಅವನ್ನ ಕ್ಷಮಿಸ್ಬಿಡಿ ಅಪ್ಪ. ಪ್ಲೀಸ್ ಅಪ್ಪ, ಪ್ಲೀಸ್ ಅಪ್ಪ, ಈ ಮದುವೆಗೆ ಒಪ್ಕೊಳ್ಳಪ್ಪ. ಹೌದಣ್ಣ, ತಪ್ಪಾಗಿದ್ರು ಅದು ಅವನೇನ್ ಬೇರೆಯವ್ರ ಮನೆ ತಿಂದಿಲ್ವಲ್ಲ, ನಮ್ಮ ಮನೆದೇ ತಾನೇ. ಹೌದೌದು, ಏನೋ ಸಮುದ್ರದಲ್ಲಿ ಒಂದು ಬೊಕ್ಸೆ ನೀರು ತಗೊಂಡ್ರೆ ಸಮುದ್ರಕ್ಕೆ ನಷ್ಟ. ಶರತ್ ಮಾವ, ದುಡ್ಡು ತಿನ್ನೋ ಯೋಗ್ಯತೆ ಇಲ್ಲ, ಕದ್ದಿರೋನ ಸಮರ್ಥನೆ ಮಾಡ್ಕೋತಾ ಇದ್ದೀರಾ? ಈ ಮದುವೆ ಸಾಧ್ಯ ಇಲ್ಲ. ಅಣ್ಣ ಅಣ್ಣ ಪ್ಲೀಸ್ ಅಣ್ಣ, ಹಾಗನ್ಬೇಡ ಅಣ್ಣ. ಅಣ್ಣ ಪ್ಲೀಸ್ ಈ ಮದ್ವೆಗೆ ಒಪ್ಕೊ. ಶಾನ್ವಿ, ನೀನ್ ಎಷ್ಟು ಹತ್ರು ಅಷ್ಟೇ, ಎಷ್ಟು ಅವನ ಸಮರ್ಥನೆ ಮಾಡ್ಕೊಂಡ್ರು ಅಷ್ಟೇ, ನಿನ್ನ ಅವನ ಮದ್ವೆ ಸಾಧ್ಯ ಇಲ್ಲ. ಇವತ್ತಿಗೆ ಈ ಚಾಪ್ಟರ್ ಕ್ಲೋಸ್. ತರುಣ, ತರುಣ, ತರುಣ! ಏಯ್ ತರುಣ ನಿಂತ್ಕೊಳ್ಳ. ತರುಣ, ಯಾರದು? ಯಾರದು? ಇಡೀ ಪ್ರಕೃತಿಯನ್ನೇ ನಡಗಿಸೋ ಅಂಥ ಒಂದು ಕರಾಳ ಶಕ್ತಿ ನಮ್ಮನೆ ಹೊಸದಲ್ಲಿ ಬಂದು ನಿಂತಿದ್ಯಲ್ಲ, ಯಾರದು? ಇಂಥ ಸಮಯದಲ್ಲಿ ನಾನು ಮಂಜರಿಯಮ್ಮನ ಸಹಾಯನೂ ಕೇಳೋದಕ್ಕಾಗ್ತಾ ಇಲ್ಲ. ಏನ್ ಮಾಡ್ಲಿ ಈಗ? ಏನ್ ಮಾಡ್ಲಿ?